ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿರ್ಮಲಾ. ನೋಡ್ರಿ, ಮಳೆಯಲ್ಲಿ ಮಕ್ಕಳು ಯಾವ ರೀತಿ ತೋರಿಸ್ಕೊತಿದ್ದಾರೆ ಅಂದ್ರೆ, ಮಳೆಯಲ್ಲಿ ತೋರಿಸ್ಕೋದಂದ್ರೆ ಮಕ್ಕಳಿಗೆ ತುಂಬ ಇಷ್ಟ. ಒಳಗೆ ಬಾ ಸಾಕಂದ್ರೂ ಬರ್ತಾ ಇಲ್ಲ. ನೋಡ್ರಿ, ಮಳೆಯಲ್ಲಿ ಕುಂದಾಡ ಅಂತಾರೆ ಖುಷಿಲಿ. ಅದು ಭಾಳ ದಿನದ ನಂತರ ಮಳೆ ಇವಾಗ ಸ್ಟಾರ್ಟ್ ಆಗೈತಿ. ನೋಡ್ರಿ, ಮಕ್ಕಳು ಮಳೆಯಲ್ಲಿ ತೋಯಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಂಡು ಬಿಟ್ರೆ ಸ್ವಲ್ಪ ಹೊತ್ತು ಮಕ್ಕೊಂಡು ಹೇಳ್ರಿ ಅಂತೇಳಿ ಹೇಳಿ ಒಂದು ತಾಸು ಅವ್ರು ಕೂಡ ಕುಸ್ತಿ ಹಿಡಿದ್ಮೇಲೆ ಮಕ್ಕೊಂಡಾರ್ರಿ. ಆಮ್ಯಾಗ ಮಕ್ಕೊಂಡಾದ ನಂತರ ಹೇಳಂದ್ರೆ ನೋಡ್ರಿ ಒಟ್ಟು ಹೇಳ್ವಲ್ರಿ. ಅಣ್ಣ ತಂಗಿ ಶಿಸ್ತು ನಿದ್ದೆ ಹೊಡೆ ಅಂದ್ಬಿಟ್ಟಾರ. ಭಾಳ ದಿನದ ಮ್ಯಾಗ ನಿದ್ದೆ ಮಾಡ ಅಂತಾರೆ ಇಬ್ಬರು. ಈ ನಿದ್ದೆ ಮೂಡಿಂದ ಹೊರಗೆ ಬರೋವಲ್ರಿ. ಹಾಗಾಗಿ ಇವ್ರನ್ನ ನಿದ್ದೆ ಮೂಡಿಂದ ಹೊರಗೆ ಬರ್ಸ್ಬೇಕಂತ ಅವ್ರಿಗೆ ಹೇಳಾರ್ದ ಸರ್ಪ್ರೈಸಾಗಿ ನಾ ಪಾಸ್ತಾ ಮಾಡ ಅಂತೇನೆ ರೀ. ಇದು ಮನೆಯಲ್ಲಿ ನಾನು ಲೂಸ್ ಪಾಸ್ತಾನ ತಂದು ಇಟ್ಕೊಂಡಿರ್ತೇನೆ. ಮನೆಯಲ್ಲಿ ನಮ್ಗೆ ಬೇಕಂದಾಗ ನಾವು ಮಾಡ್ಬೋದು. ಮಕ್ಕಳಿಗೆ ಇಷ್ಟ, ಹಾಗೆ ದೊಡ್ಡವ್ರಿಗೆ ಕೂಡ ತುಂಬ ಇಷ್ಟ ಆಗ್ತೈತಿ. ಈಗೀಗ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಇದನ್ನು ಮಕ್ಕಳಿಗೆ ಇಷ್ಟ ಆಗೋ ಸ್ನ್ಯಾಕ್ಸ್ ಅಂತ ಹೇಳೋ ಹಾಗಿಲ್ಲ, ದೊಡ್ಡವರು ಕೂಡ ತಿಂತಾರೆ. ಹಾಗಾಗಿ ಬನ್ನಿ ಹೇಗೆ ಮಾಡೋಣ ಅಂತ. ಇವಾಗ ನೋಡ್ರಿ, ನಾನು ಒಂದು ಡಬ್ರಿಲಿ ನೀರು ಕುದಿಯೋಕೆ ಇಟ್ಕೊಂಡಿನಿ. ಈ ರೀತಿ ಲೂಸ್ ಪಾಸ್ತಾನ ನಾನು ತಂದು ಇಟ್ಕೊಂಡಿರ್ತೇನೆ. ಇದನ್ನ 1 kg ಹಿಂಗೆ ತಂದು ಇಟ್ಕೊಂಡಿರ್ತೇನೆ. ಈ ಥರ ಡಬ್ಬ ಒಳಗೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೇನೆ. ಈ ಡಬ್ಬ ಪರ್ಸ್ನಲಿ ನನಗೆ ತುಂಬ ಲೈಕ್ ಆತ. ನೋಡ್ರಿ, ಇದಕ್ಕೆ 4 ಸೆಕ್ಷನ್ ಇರ್ತಾವೆ. ನಾವು ಹಾಕಿ ಇಟ್ಕೊಂಡ್ವಿ ಅಂದ್ರೆ ನಮಗೆ ಏನು ಬೇಕಾಗಿರ್ತೈತಲ್ಲ ಸಾಮಾನು, ಅದೊಂದು ಮುಚ್ಚಳ ಓಪನ್ ಮಾಡಿ ಅದನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಪೂರ್ತಿ ಮುಚ್ಚಳ ತೆಗಿಯೋ ಅವಶ್ಯಕತೆ ಇರೋಂಗಿಲ್ಲ. ಮೇಲ್ಗಡೆ ಸ್ವಲ್ಪ ಮುಚ್ಚಳ ತೆಗೆದು ನೋಡ್ರಿ ಈ ರೀತಿ ಬಗ್ಗಿಸ್ಕೊಂಡು ಬಿಟ್ವಿ ಅಂದರೆ ಆ ಸೆಕ್ಷನ್ ಒಳಗೆ ಏನು ಸಾಮಾನು ಇರ್ತೈತಲ್ಲ ಅದು ಬಿದ್ದುಬಿಡ್ತೈತಿ. ನೋಡ್ರಿ, ಇವಾಗ ನಾನು ಪಾಸ್ತಾನ ನೀರಲ್ಲಿ ಕುದಿ ನೀರಲ್ಲಿ ಹಾಕ್ಕೊಂಡೇನಿ. ಸ್ವಲ್ಪ ಪಾಸ್ತಾ ನೀರು ಕುದ್ದಾದ ನಂತರ ನೋಡ್ರಿ ಈ ರೀತಿ ಮುಚ್ಚಳ ಮುಚ್ಚಿಟ್ಬಿಟ್ವಿ ಅಂದರೆ ಮುಗೀತೆ. ನಾವು ಹಗಲೆ ಮಿಗ್ಲೆ ಯೂಸ್ ಮಾಡುವಂಥ ಸಾಮಾನನ್ನು ಈ ರೀತಿ 4 ಸೆಕ್ಷನ್ ಇರ್ತಾವೆ ಹಾಕಿ ಇಟ್ಕೊಳ್ಬೋದು ಬೇರೆ ಬೇರೆ ಒಂದು ಡಬ್ಬದಲ್ಲಿ. ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋ ಅಂತೀನಿ. ಇದು ಪಾಸ್ತಾ ಸ್ವಲ್ಪ ನೀರೊಳಗೆ ಕುದಿಬೇಕು. ಇದು ಸಪ್ಪೆ ಅನ್ನಿಸ್ಬಾರ್ದಂತ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡೇನ್ರಿ. ಇವಾಗ ನೋಡ್ರಿ ನಿಮಗೆ ತೋರಿಸ್ತೇನೆ. ಇದು ಪಾಸ್ತಾ ಸೊಪ್ಪು ಜಲ್ದಿ ಕುದಿಯೋಂಗಿಲ್ಲ ಮ್ಯಾಗಿಗತ್ತೆ. ಇವಾಗ ನೋಡ್ರಿ ಈ ರೀತಿ ನಿಮ್ಗೆ ಈಚಿಗೆ ತೋರಿಸ್ತಿದೆ ನೋಡ್ರಿ. ಈ ರೀತಿ ನಾವು ಚುಚ್ಚಿದ್ವಿ ಅಂದರೆ ಮೆತ್ತಗದು ಪೀಸ್ ಆಗಬೇಕು. ಅವಾಗಿದು ಕುದ್ದೈತೆ ಅಂತರ್ಥ. ಇನ್ನೂ ಕುದ್ದಿದ್ದಿಲ್ಲ ಇದು, ಹಾಗಾಗಿ ಇನ್ನೂ ಸ್ವಲ್ಪ ಬಿಟ್ಟೇನಿ. ಇದನ್ನು ಇನ್ನೂ ಸ್ವಲ್ಪ ಕುದ್ಕೊಡ್ಬೇಕು. ಇವಾಗ ಇದು ನೋಡ್ರಿ ಈ ರೀತಿ ಫೈನಲ್ ಆಗಿ ಇದು ಕುದ್ದಾದ ನಂತರ ಯಾವ ರೀತಿ ಇರ್ತೈತಿ ಅಂತ ನಿಮಗೆ ತೋರಿಸ್ತೇನೆ ನಾನು. ಯಾಕಂದ್ರೆ ಹೊಸಬ್ರು ಮಾಡೋರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತೈತಿ. ರೆಗ್ಯುಲರಾಗಿ ಮಾಡೋರಿಗೇನು ಗೊತ್ತಿರ್ತೈತಿ. ಹೊಸ್ದಾಗಿ ಮಾಡೋರಿಗೆ ಗೊತ್ತಾಗ್ಬಾರ್ದಲ್ಲ, ಮತ್ತು ಅರ್ಧಂಬರ್ಧ ಕುದ್ದಿದ್ದನ್ನು ತಿನ್ನಬಾರ್ದು. ಹಾಗಾಗಿ ನೀಟಾಗಿ ಬೇಯಿಸ್ಕೊಂಡು ಅಡುಗೆ ತಿನ್ಬೇಕಾಗ್ತೈತೆ ನಾವು. ಇಲ್ಲಿ ನೋಡ್ರಿ, ಇದು ಇಷ್ಟು ಫ್ರೆಶ್ ಮಾಡೋತ್ಲೇ ಇದು ಪೂರ್ತಿ ಪೀಸ್ ಆಗಿಬಿಡ್ಬೇಕು ಪಾಸ್ತಾ. ಅವಾಗಿದು ಕುದ್ಕೊಂಡೈತೆ ಅಂತ ಅರ್ಥ. ಇದನ್ನು ನಾನು ನೋಡ್ರಿ ಇಲ್ಲೇ ಈ ಜಾಳ್ಗಿಗೆ ಹಾಕಿ ಸೋಸ್ಕೊಳ್ಳೋ ಅಂತೇನೆ. ನೀರೆಲ್ಲ ತೆಗೆದು ಈ ರೀತಿ ಸೋಸ್ಕೊಂಡು ಬಿಟ್ವಿ ಅಂದ್ರೆ ನೀರು ಇಷ್ಟು ಹೋಗ್ತೈತಿ. ಇದು ಸ್ವಲ್ಪ ತಣ್ಣಗಾಗಬೇಕು ಪಾಸ್ತಾ. ಹಾಗಾಗಿ ಇದನ್ನು ತಣ್ಣಗಾಗೋವರೆಗೂ ನಾವೇನು ಮಾಡಬೇಕಪ್ಪ ಅಂದ್ರೆ ನೋಡ್ರಿ ಈ ರೀತಿ ಇದನ್ನು ಹರಡ್ಕೊಂಡು ಅಗ್ಲಾಗಿ ಮಾಡಿ ಇಟ್ಕೊಂಡ್ವಿ ಅಂದ್ರೆ 1-2 ನಿಮಿಷದಲ್ಲಿ ತಣ್ಣಗಾಗ್ತೈತಿ. ನಾನಿಲ್ಲೇ ಪಾಸ್ತಾನ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲಿನ ಬಿಸಿ ಇಟ್ಟೇನಿ. ಬಿಸಿ ಇಟ್ಟಾದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ನಾನು ಹಾಕ್ಕೊಂಡಿದ್ದು ಸ್ವಲ್ಪ ಎಣ್ಣೆ ಜಾಸ್ತಿ ಆತ ಅನ್ನಿಸ್ತ್ರಿ. ಆದಷ್ಟು ಪಾಸ್ತಾ ಮಾಡುವಾಗ ನೀವು ಚೀಸ್ ಯೂಸ್ ಮಾಡೋದಾಗಿದ್ರೆ ಎಣ್ಣೆನ ಸ್ವಲ್ಪ ಕಡಿಮೆ ಯೂಸ್ ಮಾಡಿರಿ. ಯಾಕಂದರೆ ಎಣ್ಣೆ ಅನ್ನಿಸ್ತೈತಿ. ಹಾಗಾಗಿ ಹೇಳ್ತಾಯಿದ್ದೀನಿ, ನಿಮಗೂ ಗೊತ್ತಿರಲಿ ಅಂತ. ಈಗ ಎಣ್ಣೆ ಕಾದಾದ ನಂತರ ನಾನು ಕುದಿಸಿ ಬಸಿದು ಇಟ್ಕೊಂಡಂಥ ಪಾಸ್ತಾನ ನೋಡ್ರಿ ನಾನು ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕಾದಂಥ ಎಣ್ಣೆಗೆ ಡೈರೆಕ್ಟಾಗಿ ಹಾಕ್ಕೊಂಡು ಬಿಡ್ಬೇಕು. ಇದು ತಣ್ಣಗಾಗೈತೆ ಪಾಸ್ತಾ. ಇವಾಗ ಇದು ಎಣ್ಣೆಗೆ ಸುರ್ಕೊಂಡು ಬಿಡ್ತೈತಿ. ನೋಡಿರಿ, ನೀರೆಲ್ಲ ಈ ರೀತಿ ಜಾಳಿಗೆಗೆ ಹಾಕೋದ್ರಿಂದ ನೀರೆಲ್ಲ ನೀಟಾಗಿ ಬಸ್ಕೊಂಡು ಬಿಡ್ತೈತಿ. ಇದು ನಾವು ಏನಾದರೂ ಬಸ್ಕೊಳ್ಳೋವಂಥ ಪದಾರ್ಥಗಳಿದ್ವು ಅಂದರೆ ಇದು ಫುಲ್ ಯೂಸ್ ಆಗ್ತೈತಿ ಅನ್ಬೋದು ಜಾಳ್ಗೆ. ನೋಡಿರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಣ್ಣೆಯೊಳಗೆ ಹಾಕಿದ್ಮ್ಯಾಗ ಎಲ್ಲ ಪಾಸ್ತಾ ಎಣ್ಣೆ ಹಿಡ್ಕೊಂಡು ಬಿಡ್ತಿ ಅಂದರೆ ಏನಾಗ್ತೈತಿ, ಉದುರು ಆಗ್ತೈತಿ, ಒಂದಕ್ಕೊಂದು ಅಂಟ್ಕೋದಿಲ್ಲ ಪಾಸ್ತಾ. ನೋಡಿರಿ, ಇವಾಗ ನಾನು ಈ ಮಸಾಲಾನ ರೆಡಿ ಮಸಾಲ ತಂದಿದ್ದೆ. ಇದು 10 ರೂಪಾಯಿಗೆ ಒಂದು ಪ್ಯಾಕೆಟ್ ಸಿಗ್ತೈತೆ ನೋಡಿರಿ. ಈ ರೀತಿ ಪಾಸ್ತಾ ಮಸಾಲ ನಾವು 2-3 ಮಂದಿ 2-3 ಪ್ಲೇಟ್ ಮಾಡ್ಬೋದು ಇದೊಂದು ಮಸಾಲ ಪ್ಯಾಕೆಟ್ ಹಾಕಿ. ಇಲ್ಲಾಂದ್ರೆ ನಾವು ಟೊಮೆಟೊ ಎಲ್ಲ ರುಬ್ಬಿ ಮಾಡ್ಬೋದು. ಅದೆಲ್ಲ ಮಾಡಲಿಕ್ಕೆ ನನಗೆ ಅಷ್ಟೊಂದು ಮೂಡಿದ್ದಿದ್ದಿಲ್ಲ. ಹಾಗಾಗಿ ರೆಡಿ ಮಸಾಲ ಯೂಸ್ ಮಾಡಿದೆ. ಇಲ್ಲಾಂದರೆ ನಾನೇ ಮನೆಯಲ್ಲಿ ಮಸಾಲ ರೆಡಿ ಮಾಡಿ ಟೊಮೆಟೊ ಪ್ಯೂರಿ ಅದೆಲ್ಲ ಮಾಡ್ತಿದ್ದೆ. ಇವತ್ತು ಅಷ್ಟೊಂದು ಪೇಷನ್ಸ್ ಇದ್ದಿದ್ದಿಲ್ಲ. ಮಕ್ಕಳಿಗೆ ಖುಷಿ ಪಡಿಸ್ಬೇಕಂಥೇಳಿ ನಾನು ರೆಡಿ ಮಸಾಲ ತರಿಸಿ ನಾನು ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ಸರ್ಪ್ರೈಸಾಗಿ ಮಾಡ್ಕೊಡ್ಲಿಕ್ಕೆ ನೋಡ್ರಿ. ಇವಾಗ ನಾನು ಮಸಾಲವನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಸ್ವಲ್ಪ ಖಾರಕ್ಕೋಸ್ಕರ ಕೆಂಪು ಖಾರದ ಪುಡಿ ಹಾಕ್ಕೊಂಡೇನಿ 1 ಸ್ಪೂನು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋ ಅಂತೀನಿ. ಇವೆಲ್ಲ ನೀಟಾಗಿ ಪಾಸ್ತಾ ಹಿಡ್ಕೊಳ್ಬೇಕಾಗ್ತೈತೆ ರೀ. ಇಲ್ಲಾಂದ್ರೆ ಒಂದು ಕಡೆ ಕುಂತಿ ಅಂದ್ರೆ ಒಂದು ಕಡೆ ಸಪ್ಪು, ಒಂದು ಕಡೆ ಖಾರ ಹಿಂಗೆ ಆಗಿಬಿಡ್ತೈತಿ. ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಇವಾಗ ನೋಡ್ರಿ ಇದು
ಎಲ್ಲ ಕಡೆ ನೋಡ್ರಿ ರೆಡ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಲಿಕ್ಕೆ. ನೋಡಿದ್ರನ್ನ ಬಾಯಲ್ಲಿ ನೀರು ಬರ್ತೈತ್ರಿ. ಇವಾಗ ನೋಡ್ರಿ ಈಗ ಇದು ಮಿಕ್ಸ್ ಆದ ನಂತರ ನಾನು ಇದನ್ನು ಚೀಸನ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಚೀಸನ್ನು ನಾನು ತಂದು ಇಟ್ಕೊಂಡಿರ್ತೀನಿ. ಇದು ಪಿಜ್ಜಾಕ್ಕಾಯ್ತು ಮಕ್ಕಳಿಗೆ, ಮತ್ತು ನಾವು ಚಪಾತಿ ರೋಲ್ ಮಾಡಿದ್ವಿ ಅಂದ್ರೆ ಅದಕ್ಕೆಲ್ಲ ಯೂಸ್ ಆಗ್ತೈತಿ. ಹಾಗಾಗಿ ನಾನು ಚೀಸ್ ಸ್ಲೈಸನ್ನು ತರ್ತೀನಿ. ಈ ರೀತಿ ನೋಡ್ರಿ ಇದು ಈ ಥರ ಚೀಸನ್ನು ಕೂಡ ನಾನು ಯೂಸ್ ಮಾಡ್ತೇನೆ. ಇದು ಆಲ್ಮೋಸ್ಟ್ ಇದು ಪಿಜ್ಜಾ ಸ್ಯಾಂಡ್ವಿಚ್ಗೆ ಯೂಸ್ ಮಾಡ್ತೇವೆ ನಾವು. ನಾನು ಕೂಡ ಮಕ್ಕಳಿಗೆ ಪಿಜ್ಜಾ ಸ್ಯಾಂಡ್ವಿಚ್ ನಮ್ಮ ಮನೆಯಲ್ಲೇ ಮಾಡಿಕೊಡ್ತಿರ್ತೇನೆ. ಹಾಗಾಗಿ ಈ ರೀತಿ ತಂದು ಇಟ್ಕೊಂಡಿದ್ದೆ. ಇದನ್ನು ನಾನು ಇದಕ್ಕೆ ಹಾಕಿದ್ರೆ ಪಾಸ್ತಾಕ್ಕೆ ಹಾಕಿದರೆ ಚೆನ್ನಾಗಿ ಆಗ್ತೈತಿ ಅಂತ ಸ್ವಲ್ಪ ನೋಡ್ರಿ ಈ ರೀತಿ ಎಳೆಯಾಗಿ ಬರ್ತೈತಿ. ಇದು ಸ್ಯಾಂಡ್ವಿಚ್ ಮತ್ತು ಪಿಜ್ಜಾಕ್ಕೆ ಹಾಕಿದ್ರಂದ್ರೆ ತುಂಬ ರುಚಿಯಾಗಿ ಬರ್ತೈತಿ. ಇದನ್ನೆಲ್ಲ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಸ್ವಲ್ಪ ಚೀಸ್ ಹಾಕಿದ್ರೆ ನಮಗಿದು ಪಾಸ್ತಾ ಸ್ವಲ್ಪ ಟೇಸ್ಟ್ ಬರೋದು ರೀ. ಹಾಗಾಗಿ ನೋಡಿರಿ ಇದನ್ನೆಲ್ಲ ನೀಟಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋ ಅಂತೇನೆ ನಾನು. ಡ್ರೈ ಪಾಸ್ತಾ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಸ್ವಲ್ಪ ಗ್ರೇವಿ ಗತೆ ಮಾಡ್ಬೇಕಂದ್ರೆ ನೀವು ಟೊಮೆಟೊ ಪ್ಯೂರಿ ಅದನ್ನು ಹಾಕಿ ಸ್ವಲ್ಪ ಮಕ್ಕಳು ಗ್ರೇವಿ ಇಷ್ಟಪಡೋದಾದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು. ನಾನಿವಾಗ ನನ್ನ ಮಗನಿಗೆ ಡ್ರೈ ಪಾಸ್ತಾ ತುಂಬ ಲೈಕ್ ಆಗ್ತೈತಿ. ಹಾಗಾಗಿ ನೋಡಿರಿ ಈ ರೀತಿ ಡ್ರೈ ಇತ್ತಂದ್ರೆ ಅವ್ನಿಗೆ ತುಂಬ ಇಷ್ಟ ಆಗ್ತೈತಿ. ಹಾಗಾಗಿ ನಾನು ಡ್ರೈ ಆಗಿ ಮಾಡ್ತಾಯಿದ್ದೀನಿ, ನೀರೇನು ಯೂಸ್ ಮಾಡ್ತಾಯಿಲ್ಲ. ನಮ್ಗೆ ನೀರು ಸ್ವಲ್ಪ ಗ್ರೇವಿ ಬೇಕು ಅಂದ್ರೆ ಸ್ವಲ್ಪ ನೀರನ್ನು ನಾವು ಹಾಕ್ಕೊಳ್ಬೋದು. ನಾನು ಇವಾಗ ಡ್ರೈ ಪಾಸ್ತಾ ಆಗಿ ಮಾಡ್ತಾಯಿದ್ದೀನಿ. ಈಗ ಫೈನಲ್ ಆಗಿ ನೋಡಿರಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ನೀಟಾಗಿ ಕಾಣತೈತಿ, ನೋಡ್ಲಿಕ್ಕೆ ರುಚಿ ಕೂಡ ತುಂಬ ಚೆನ್ನಾಗಿರ್ತೈತಿ ಅಂತ ಅಂದ್ಕೊಳ್ತೀನಿ. ಮಕ್ಕಳಿಗೆ ಇಷ್ಟ ಆಗ್ತೈತಿ, ನಮಗೂ ಇಷ್ಟ ಆಗ್ತಿದ್ದಿಲ್ಲ. ಮಕ್ಕಳು ಕೂಡ ಸೇರಿ ನಮಗೂ ಇವಾಗ ಏನಾಗ್ತೈತೆ ಅಂದರೆ ಎಲ್ಲ ಫುಡ್ಸ್ ಎಲ್ಲ ನಮ್ಗೆ ಇಷ್ಟ ಆಗಿಬಿಡ್ತಾವೆ. ಈಗ ಮಕ್ಳ ಫುಡ್ಡೂ ನಮಗೆ ಫೇವ್ರೇಟ್ ಆಗಿಬಿಡ್ತಾವೆ. ಈ ರೀತಿ ನೋಡಿರಿ ಅವಾಗವಾಗ ನಾನು ಮಕ್ಳಿಗೆ ಮಾಡಿಕೊಡ್ತಿರ್ತೇನೆ. ಇವಾಗ ನೋಡಿರಿ ನನ್ನ ಮಕ್ಳಿಗೆ ಇಬ್ಬರಿಗೂ ಬರ್ರಿ ಪಾಸ್ತಾ ಮಾಡಿ ಏನಂದ್ರೆ ಬೆಡ್ಡಿಂದ ಎದ್ಕೊಂಡು ಬಂದುಬಿಟ್ರು. ಎದ್ದು ಮುಖ ತೊಳ್ಕೊಂಡು ಬಂದು ಕುಂತಾರ ನೋಡ್ರಿ. ಅಣ್ಣ ತಂಗಿ ಫುಲ್ ಖುಷಿ ಒಳಗೆ ಇಬ್ಬರು ಎಂಜಾಯ್ ಮಾಡ್ಕೊಂಡು ತಿನ್ನೋ ಅಂತಾರೆ. ಮಕ್ಳು ಇಷ್ಟಪಟ್ಟು ತಿಂದ್ರಂದ್ರೆ ನಾವು ಮನೆಯೊಳಗೆ ಮಾಡಿಕೊಡ್ಲಿಕ್ಕೇನ್ರಿ, ನೀವೇನಂತೀರಿ? ನನಗಂತೂ ಈ ರೀತಿ ಇಷ್ಟಪಡೋರು ಮಕ್ಕಳಿರಲಿ ದೊಡ್ಡವರಿರಲಿ ಮಾಡಿದ ಅಡುಗೆನ ಇಷ್ಟಪಟ್ಟು ತಿನ್ನೋರಿದ್ರೆ ನನಗೂ ಮಾಡ್ಲಿಕ್ಕೆ ತುಂಬ ಇಷ್ಟ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋಗೆ ಬರ್ತೀನಿ.